ನೋಡಿ, ಅವರಿಗೆ ಗೌರವ ಕೊಡ್ಲೇಬೇಕು ನಾವು, ಯಾಕಂದ್ರೆ ವೃದ್ಧರು. ಆದ್ರೆ ಅವರು ಕಟ್ಟಿದ ಕತೆ ಇದೆಯಲ್ಲ, ಕಟ್ಟುಕತೆ, ಅದನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರೇ ಇಲ್ಲ. ನಿನ್ನೆ SIT ಮುಂದೆ ಏನೆಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದಾರೋ ಅದೇ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತು ಸುಜಾತಾ ಭಟ್ ಅವರು ಒಂದಷ್ಟು ಸತ್ಯಗಳನ್ನ ಬಾಯ್ಬಿಟ್ಟಿದ್ರು. ನೋಡ್ಕೊಂಬನ್ನಿ. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ. ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಓಕೆ. ಯಾವಾಗ, ಎಷ್ಟು ವರ್ಷದಿಂದ ಪರಿಚಯ? ಅವರು ನನಗೆ ತುಂಬಾ ಒಂದು 85 ಇಂದ ಪರಿಚಯ ಆಗುತ್ತೆ ನನಗೆ. ನಿಮ್ಗೆ ಎಲ್ಲಿ ಪರಿಚಯ ಆದ್ರು ಅವರು? ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು. ನೀವು ಮಂಗಳೂರಲ್ಲಿ ಇದ್ರ ಅವಾಗ 85 ಅಲ್ಲಿ? ನಾನು ಮಂಗಳೂರಲ್ಲಿದ್ದೆ. ಓಕೆ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲಾ? ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ ಆಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲಾ ಅವರು, ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ. ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಆವಾಗ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅರವಿಂದ್ ವಿಮಲಾ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋಗಿ 2 ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ. ಅವರೇ ಕೆಲಸಕ್ಕೆ ಸೇರಿಸಿದ್ರು? ಕೆಲಸಕ್ಕೆ ಸೇರಿಸಿದ್ರು. ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ, ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಮ್ಮ ಮನೆಯಲ್ಲಿದ್ರು ತುಂಬಾ ತೊಂದರೆ ಆಗ್ತದೆ ಅಂತ. ಅವರಿಗೂ ದುಡಿಬೇಕಲ್ವಾ, ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಗೆ. ಅಲ್ಲಿ ನಾನು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು. ಸೊ ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು? ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ? ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. ಅದು ಅರವಿಂದ್ ವಿಮಲಾ ಅವರ ಮೊದಲನೇ ಮಗಳ ಅಥವಾ ಎಷ್ಟು ಮಕ್ಳಿತ್ತು ಅವರಿಗೆ? ಒಬ್ರೇ ಮಗಳು. ಓಕೆ. ಆ 3 ವರ್ಷದ ಮಗು ಅನನ್ಯ ಭಟ್ ಅಂತ ಅವ್ರು ಪರಿಚಯ ಮಾಡಿದ್ರ ನಮ್ಮ ಮಗು ಅಂತ? ನನ್ನ ಮಗಳು ಅನನ್ಯ ಅಂತಾನೆ ಹೇಳಿದ್ರು. ಓಕೆ. ಎಷ್ಟು ವರ್ಷ ನೀವು ಅರವಿಂದ್ ಅವ್ರ ಮನೇಲಿ ಇದ್ರಿ? ಅವರ ಮನೆಯಲ್ಲಿ ನಾನು ವರ್ಷ ಏನು ಇರ್ಲಿಲ್ಲ, ಹೋಗಿ ಬಂದು ಮಾಡ್ತಾ ಇದ್ದೆ. ನೋಡಿ, ಅವರಿಗೆ ಗೌರವ ಕೊಡ್ಲೇಬೇಕು ನಾವು, ಯಾಕಂದ್ರೆ ವೃದ್ಧರು. ಆದ್ರೆ ಅವರು ಕಟ್ಟಿದ ಕತೆ ಇದೆಯಲ್ಲ, ಕಟ್ಟುಕತೆ, ಅದನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರೇ ಇಲ್ಲ. ನಿನ್ನೆ SIT ಮುಂದೆ ಏನೆಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದಾರೋ ಅದೇ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತು ಸುಜಾತಾ ಭಟ್ ಅವರು ಒಂದಷ್ಟು ಸತ್ಯಗಳನ್ನ ಬಾಯ್ಬಿಟ್ಟಿದ್ರು. ನೋಡ್ಕೊಂಬನ್ನಿ. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಓಕೆ. ಯಾವಾಗ, ಎಷ್ಟು ವರ್ಷದಿಂದ ಪರಿಚಯ? ಅವರು ನನಗೆ ತುಂಬಾ ಒಂದು 85 ಇಂದ ಪರಿಚಯ ಆಗುತ್ತೆ ನನಗೆ. ನಿಮಗೆ ಎಲ್ಲಿ ಪರಿಚಯ ಆದ್ರು ಅವರು? ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು. ನೀವು ಮಂಗಳೂರಲ್ಲಿ ಇದ್ರ ಅವಾಗ 85 ಅಲ್ಲಿ? ನಾನು ಮಂಗಳೂರಲ್ಲಿದ್ದೆ. ಓಕೆ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲಾ? ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ ಆಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲಾ ಅವರು
ಏನಮ್ಮ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ ಕೇಳಿದವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಆವಾಗ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅರವಿಂದ್ ವಿಮಲ್ ಅವರು ತಮ್ಮ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಕರ್ಕೊಂಡು ಹೋಗಿ 2 ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ. ಅವರೇ ಕೆಲಸಕ್ಕೆ ಸೇರಿಸಿದ್ರು. ಕೆಲಸಕ್ಕೆ ಸೇರಿಸಿದ್ರು. ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ, ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಮ್ಮ ಮನೆಯಲ್ಲಿದ್ರು ತುಂಬಾ ತೊಂದರೆ ಆಗ್ತದೆ ಅಂತ. ಅವರಿಗೂ ದುಡಿಬೇಕಲ್ವಾ, ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಗೆ. ಅಲ್ಲಿ ನಾನು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು. ಸೊ ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲ್ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. ಅದು ಅರವಿಂದ್ ವಿಮಲ್ ಅವರ ಮೊದಲನೇ ಮಗಳ ಅಥವಾ ಎಷ್ಟು ಮಕ್ಳಿತ್ತು ಅವರಿಗೆ? ಒಬ್ರೇ ಮಗಳು. ಓಕೆ. ಆ 3 ವರ್ಷದ ಮಗು ಅನನ್ಯ ಭಟ್ ಅಂತ ಅವ್ರು ಪರಿಚಯ ಮಾಡಿದ್ರ ನಮ್ಮ ಮಗು ಅಂತ? ನನ್ನ ಮಗಳು ಅನನ್ಯ ಅಂತಾನೆ ಹೇಳಿದ್ರು. ಓಕೆ. ಎಷ್ಟು ವರ್ಷ ನೀವು ಅರವಿಂದ್ ಅವ್ರ ಮನೇಲಿ ಇದ್ರಿ? ಅವರ ಮನೆಯಲ್ಲಿ ನಾನು ವರ್ಷ ಏನು ಇರ್ಲಿಲ್ಲ, ಹೋಗಿ ಬಂದು ಮಾಡ್ತಾ ಇದ್ದೆ. ನೋಡಿ, ಅವರಿಗೆ ಗೌರವ ಕೊಡ್ಲೇಬೇಕು ನಾವು, ಯಾಕಂದ್ರೆ ವೃದ್ಧರು. ಆದ್ರೆ ಅವರು ಕಟ್ಟಿದ ಕತೆ ಇದೆಯಲ್ಲ, ಕಟ್ಟುಕತೆ, ಅದನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರೇ ಇಲ್ಲ. ನಿನ್ನೆ SIT ಮುಂದೆ ಏನೆಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದಾರೋ ಅದೇ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತು ಸುಜಾತಾ ಭಟ್ ಅವರು ಒಂದಷ್ಟು ಸತ್ಯಗಳನ್ನ ಬಾಯ್ಬಿಟ್ಟಿದ್ರು. ನೋಡ್ಕೊಂಬನ್ನಿ. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಓಕೆ. ಯಾವಾಗ, ಎಷ್ಟು ವರ್ಷದಿಂದ ಪರಿಚಯ? ಅವರು ನನಗೆ ತುಂಬಾ ಒಂದು 85 ಇಂದ ಪರಿಚಯ ಆಗುತ್ತೆ ನನಗೆ. ನಿಮ್ಗೆ ಎಲ್ಲಿ ಪರಿಚಯ ಆದ್ರು ಅವರು? ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು. ನೀವು ಮಂಗಳೂರಲ್ಲಿ ಇದ್ರ ಅವಾಗ 85 ಅಲ್ಲಿ? ನಾನು ಮಂಗಳೂರಲ್ಲಿದ್ದೆ. ಓಕೆ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲ? ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ಕಾಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲ ಅವರು ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಆವಾಗ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. ಅರವಿಂದ್ ವಿಮಲ್ ಅವರು ತಮ್ಮ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಕರ್ಕೊಂಡು ಹೋಗಿ 2 ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ. ಅವರೇ ಕೆಲಸಕ್ಕೆ ಸೇರಿಸಿದ್ರು. ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ, ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡ್ಕೊಂಡು ಹೋಗಮ್ಮ, ನಮ್ಮ ಮನೆಯಲ್ಲಿದ್ರು ತುಂಬಾ ತೊಂದರೆ ಆಗ್ತದೆ ಅಂತ. ಅವರಿಗೂ ದುಡಿಬೇಕಲ್ವಾ, ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಗೆ. ಅಲ್ಲಿ ನಾನು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು. ಸೊ ನಿಮಗೆ